ನಿಮಗೆ ಟಿಕೆಟ್ ಸಿಕ್ತು ಅಂತ ಅನ್ನೋದಾದ್ರೆ ಯಾವುದರ ಮೇಲೆ ನೀವು ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತೀರಿ? ನಿಮ್ಮ ಅಜೆಂಡಾ ಏನಾಗಿರುತ್ತೆ? ಮೇಡಮ್ಮ, ಇಲ್ಲಿವರೆಗೂ ಸಹಿತ ದಾವಣಗೆರೆ ದಕ್ಷಿಣ ಕ್ಷೇತ್ರದಾಗೆ ನೀವು ಒಳ್ಳೆಯದೊಂದು ಮೈದಾನ ಇಲ್ಲ, ಆಟದ ಮೈದಾನ ಇಲ್ಲ ಹುಡುಗರಿಗೆ, ಒಳ್ಳೆಯದೊಂದು ಸ್ಕೂಲ್ ಇಲ್ಲ, ಒಳ್ಳೆಯದೊಂದು ಕಾಲೇಜ್ ಇಲ್ಲ, ಒಳ್ಳೆಯದೊಂದು ಪಾರ್ಕ್ ಇಲ್ಲ, ಮಹಿಳಾ ಕಾಲೇಜ್ ಇಲ್ಲ. ಈ ರೀತಿ ಈ ಹೆಂಗಾಗಿದೆ ಅಂದರೆ ಯಜಮಾನ್ರು ಅಂತಂದು ಹೇಳಿ ಅಂದರು. ಅವರು ಪಾಪ ನಾವು ಅವ್ರ ವಯಸ್ಸು ಭಾಳ ಬದುಕ್ತೀವೆಲ್ಲೋ ಗೊತ್ತಿಲ್ಲ. ನಾನು ಅವ್ರು ಏಳಿಸಿ ಮಾತಾಡ್ತಾ ಇಲ್ಲ. ಯಾಕೆಂದರೆ ಅವರು ಚುನಾವಣೆ ಮಾಡ್ಕೊಂಡು ಹೋದ್ರು ಅಂದರೆ ನೆಕ್ಸ್ಟ್ ಚುನಾವಣೆಗೆ ಬರ್ತಿದ್ದವ್ರು. ಯಾಕೆಂದ್ರೆ ಈಗ ಅಲ್ಪಸಂಖ್ಯಾತರ ಮತ ಇಲ್ಲಿ ಜಾಸ್ತಿ ಇರೋದ್ರಿಂದ ಅವ್ರಿಗೇನು ಒಂದು ಕಾನ್ಫಿಡೆನ್ಸ್ ಇತ್ತು, ಅವ್ರು ನನ್ನನ್ನು ಬಿಟ್ಟು ಹೋಗಲ್ಲ ಅಂತಂದೇಳಿ ಅವರ ಇದ್ರ ಮೇಲೇ ಇವರು ಚುನಾವಣೆ ಮಾಡ್ಕೊಂತ ಬಂದ್ಬಿಟ್ರು. ಅವ್ರಿಗೂ ಅಲ್ಪಸಂಖ್ಯಾತರಿಗೆ ಏನಿತ್ತು ಅಂದರೆ, ಏನೋ ಯಜಮಾನರು ಬಿಡು, ಏನೋ ಒಂದು ಈ ಸತಿ ಅಲ್ಲ ಮುಂದಿನ ಸತಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ, ಮುಂದಿನ ಸತಿ ಅವಕಾಶ ಮಾಡಿಕೊಡ್ತಾರೆ, ನಿರಂತರವಾಗಿ ಸಹಿತ ಅವರು ವೋಟಿಂಗ್ ಮಾಡ್ಕೊಂತ ಬಂದರು. ಅಭಿವೃದ್ಧಿ ಶೂನ್ಯ ಆಗಿದೆ. ಅವ್ರು ತೀರ್ಕೊಂಡಿದ್ದಾರೆ. ತೀರ್ಕೊಂಡವ್ರ ಮೇಲೆ ನಾವು ಏನೇನೋ ಹೇಳಬಾರ್ದು. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ. ಅಭಿವೃದ್ಧಿಯ ವಿಚಾರವಿಟ್ಕೊಂಡು ಆಮೇಲೆ ಜನಗಳಿಗೆ ಅವ್ರು ಸಿಗ್ತಾನೇ ಇರಲಿಲ್ಲ. ಯಾವತ್ತೂ ಸಹಿತ ಅವರು ಈಗೇನು ಅವರು 30 ವರ್ಷ ರಾಜಕಾರಣ ಮಾಡಿದ್ದಾರೆ. ಅವರು 94ರಿಂದ ಅವರು MLA ಹಾಕ್ಯಂತ ಬಂದರು. 30 ವರ್ಷ ರಾಜಕಾರಣದಾಗಿ ಎಂದೂ ಸಹಿತ ಅವರು ಸಾಮಾನ್ಯ ಜನಗಳಿಗೆ ಎಂದೂ ಸಿಕ್ಕಿಲ್ಲ. ಅದರಿಂದ ನಾನೇನು ಹೇಳ್ತೀನಿ, ಇವತ್ತು ಸಾಮಾನ್ಯ ಜನಕ್ಕೆ ಅವರು ಏನೋ ಸಣ್ಣ ಪುಟ್ಟ ಸಮಸ್ಯೆ ಇರ್ತವೆ. ಯಾರೋ ಒಬ್ಬರು ಏನೋ ಒಂದು ಪೊಲೀಸ್ ಸ್ಟೇಷನ್ನಿಗೆ ಬರ್ತಾರೆ, ಅವ್ರ ಮೇಲೆ ಏನೋ ಒಂದು ಸಣ್ಣ ಪುಟ್ಟ ಕೇಸ್ ಆಗ್ತೈತಿ, ಅವ್ರಿಗೆ ನಿಜವಾಗೂ ನ್ಯಾಯಯುತವಾಗಿರ್ತಾರೆ, ಆದರೂ ಅವ್ರ ಮೇಲೆ ಕೇಸ್ ಮಾಡಿರ್ತಾರೆ. ಆ ಥರದವೆಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು, ಒಂದು ಖಾತೆ ಬದಲಾವಣೆ ಇದಿರ್ಬೋದು, ಒಂದು ನೀರಿಂದು ಸಮಸ್ಯೆ ಇರ್ಬೋದು, ಒಂದು ರಸ್ತೆ ಕ್ಲೀನಿಂಗ್ ಇರ್ಬೋದು, ಒಂದು ರಸ್ತೆ ಸರಿ ಇಲ್ಲದೆ ಇರ್ಬೋದು. ಅವನ್ನೆಲ್ಲ ಯಾರಿಗೂ ಹೋಗಿ ಕೇಳ್ಬೇಕು. ಒಬ್ಬ ಶಾಸಕರು ಅಂತಂದೇಳಿ ಇಲ್ಲಿದ್ದರೆ ಅವರಿಗೆ ನಿರಂತರವಾಗಿ ಬಂದು ಕೇಳ್ತಾರೆ ಸಾಮಾನ್ಯ ಜನ. ಬರೀ ನಾವು ಚುನಾವಣೆಗೋಸ್ಕರನೇ ಜನಗಳ ಹತ್ರ ಹೋಗ್ತೀವಿ, ಜನ ಆಮೇಲೆ ನಮ್ಮ ಹತ್ರ ಬರಬೇಕು ಅಂದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನಾನು ವಿಚಾರ ಇಟ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಪಾರ್ಟಿ ತೀರ್ಮಾನ, ಪಾರ್ಟಿ ಏನು ಹೇಳ್ತೈತೆ, ಯಾವತ್ತೂ ಸಹಿತ ಪಾರ್ಟಿ ಹಾಕಿದ ಗೆರೆನ ನಾನು ಎಂದೂ ದಾಟಿ, ಪಾರ್ಟಿ ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ ಎಂದೂ ಸಹಿತ. ಈಗಲ್ಲ, ನಾನು ರಾಜಕೀಯದಾಗ ನನಗೆ ಟಿಕೆಟ್ ಕೊಡಲಿ ಕೊಡದೇ ಇರಲಿ, ಒಂದೂ ಸಹಿತ ನನಗೆ ಏನು ಮಾಡಲಿ ಮಾಡದೇ ಇರಲಿ, ನಾನು ಸಾಯೋ ತನಕ BJP ಪಾರ್ಟಿನೇ, ಸತ್ರೂ ಸಹಿತ ಇದ್ರಾಗೆ ಸಾಯ.